ನಮಸ್ಕಾರ ಎಲ್ಲರಿಗೂ, ನಾನು ಸಲೀಂ. ಸ್ವಾಗತ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ಲಡಾಖ್ ಉನ್ನತ ಹಿಮಾಲಯದ ಪ್ರದೇಶದಲ್ಲಿ ಅಡಗಿರುವ ಪ್ರಕೃತಿ ಸ್ವರ್ಗ. ಇಲ್ಲಿ ಹಿಮಾಚಲ ಸಿಂಹ, ಹಿಮಾಚಲ ಹುಲಿ, ಬ್ರಾಹ್ಮಣಿ ಜಿಂಕೆ ಮತ್ತು ಅಪರೂಪದ ಹಿಮಚಿರತೆಗಳು ಇಲ್ಲಿ ವಾಸಿಸ್ತವೆ. ಹಿಮಪಾತದಿಂದ ಹಿಮಾಲಯದ ಶಿಖರಗಳು ಇಲ್ಲಿ ಹಿಮಚಿರತೆ ಅತ್ಯಂತ ಅಪರೂಪದ ಪ್ರಾಣಿಯಾಗಿವೆ. ಭಾರತದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಹಿಮಚಿರತೆ ರಾಜ್ಯ ಎಂದು ಪ್ರಸಿದ್ಧಿ ಪಡೆದಿದೆ. ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಇದು ಹಂಗುಲ್ ಜಿಂಕೆಯ ಏಕೈಕ ಸುರಕ್ಷಿತ ಮನೆಯಾಗಿದೆ. ಇಲ್ಲಿ ಹಿಮಚಿರತೆ, ಕಪ್ಪು ಕರಡಿ ಮತ್ತು ಮುಸ್ಕ್ ಡೀರ್ಗಳ ಜೀವನ. ಪರ್ವತ ಮತ್ತು ದಟ್ಟ ಅರಣ್ಯದ ಮಧ್ಯೆ ದಾಚಿಗಮ್ ಕಾಶ್ಮೀರದ ಕಾಡಿನ ಅಮೂಲ್ಯ ರತ್ನವಾಗಿದೆ. ನಮಸ್ಕಾರ, ಕಿಶ್ವಾರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ನಾನು ಸಲೀಂ. ಇದು ಜಮ್ಮು ಮತ್ತು ಕಾಶ್ಮೀರದ ಹಸಿರು ಬೆಟ್ಟಗಳ ಮಧ್ಯೆ ಅಡಗಿರುವ ಪ್ರಕೃತಿ ಸೌಂದರ್ಯ. ಇಲ್ಲಿ ಹುಲಿ, ಚಿರತೆ, ಕಪ್ಪು ಕರಡಿ, ಹಿಮಾಚಲ ಮಸ್ಕ್ ಡೀರ್ ಮತ್ತು ಅನೇಕ ಅಪರೂಪದ ಪಕ್ಷಿಗಳು ಇಲ್ಲಿ ವಾಸಿಸ್ತವೆ. ಹಸರುಘಟ್ಟ ಅರಣ್ಯ ಮತ್ತು ಜಲಾಶಯಗಳಿಂದ ಪ್ರಕೃತಿಯ ನಿಜವಾದ ಸಂಗ್ರಹಾಲಯ ಕಿಶ್ವಾರ ಜಮ್ಮು ಕಾಶ್ಮೀರದ ಅಮೂಲ್ಯ ನೈಸರ್ಗಿಕ ರತ್ನವಾಗಿದೆ. ನಮಸ್ಕಾರ ಎಲ್ಲರಿಗೂ, ಮಹಾತ್ಮ ಗಾಂಧಿ ಮರೈನ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ನಾನು ಸಲೀಂ. ಇದು ಅಂಡಮಾನ್ ನಿಕೋಬಾರ್ನಲ್ಲಿ ಅಡಗಿರುವ ಅಪರೂಪದ ಸಮುದ್ರ ಜೀವಿಗಳ ಸ್ವರ್ಗವಾಗಿದೆ. ವ್ಯತ್ಯಾನವಿದೆ. ಇಲ್ಲಿ ಕೊರಲ್ ರೀಫ್ಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಪ್ರಕೃತಿಯ ಅದ್ಭುತ ಸಂಕಲನ, ಸಮುದ್ರ ಡಾಲ್ಫಿನ್ಗಳು ಮತ್ತು ಅಪರೂಪ ಸಮುದ್ರದ ಪ್ರಭೇದಗಳ ಮನೆಯಾಗಿದೆ. ಮಹಾತ್ಮ ಗಾಂಧಿ ಮರೈನ್ ಉದ್ಯಾನವನ ಸಮುದ್ರದ ಅಮೂಲ್ಯ ನೈಸರ್ಗಿಕ ರತ್ನವಾಗಿದೆ. ಎಲ್ಲರಿಗೂ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 1992ರಲ್ಲಿ ಘೋಷಿಸಲ್ಪಟ್ಟ ಭಾರತದ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಹಂಗುಲ್ ಜಿಂಕೆ, ಬ್ರಾಹ್ಮಣಿ ಬಾತುಕೋಳಿ ಮತ್ತು ನೂರಾರು ವಲಸಿಗ ಪಕ್ಷಿಗಳ ಮನೆ. ಈ ಪ್ರಕೃತಿ ಸ್ವರ್ಗ ಪ್ರಸಿದ್ಧ ಪಕ್ಷಿಶಾಸ್ತ್ರಜ್ಞ ಡಾಕ್ಟರ್ ಸಲೀಂ ಅಲಿ ಅವರ ಹೆಸರಿನಲ್ಲಿದೆ. ನಮಸ್ಕಾರ ಎಲ್ಲರಿಗೂ, ಮೌಂಟ್ ಹೆರಿಯಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ನಾನು ಸಲೀಂ. ಇದು ಅಂಡಮಾನ್ ಮತ್ತು ನಿಕೋಬಾರನಲ್ಲಿದೆ. ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನವನವನ್ನು ಈಗ ಮೌಂಟ್ ಮಣಿಪುರ್ ಎಂದು ಕರೆಯಲಾಗುತ್ತದೆ. ಇದು ದಟ್ಟವಾದ ಕಾಡುಗಳು, ಕಡಲ ತೀರಗಳು ಮತ್ತು ಬೆಟ್ಟದ ಬಂಡೆಗಳಿಗೆ ಹೆಸರುವಾಸಿಗಲ್ಲದೆ, ಉದ್ಯಾನವನವು ದಟ್ಟವಾದ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಬೆಟ್ಟದ ಬಂಡೆಗಳನ್ನು ಹೊಂದಿದೆ. ಅಂಡಮಾನ್ ಕಾಡು ಹಂದಿ ಇಲ್ಲಿನ ಸ್ಥಳೀಯ ಪ್ರಾಣಿಯಾಗಿದೆ. ಇಲ್ಲಿನ ಪರ್ವತ ಶಿಖರದ ಮೇಲಿನಿಂದ ಸುತ್ತಮುತ್ತಲಿನ ದ್ವೀಪಗಳ ನೋಟಗಳು ತುಂಬಾ ಸುಂದರವಾಗಿವೆ. ₹20 ನೋಟಿನ ಹಿಂದೆ ಲೈಟ್ ಹೌಸ್ ಮತ್ತು ದ್ವೀಪ ಸಮುದ್ರದ ದೃಶ್ಯ ಎಂಬ ಚಿತ್ರ ಮೌಂಟ್ ಹೆರಿಯಟ್ನ ದೃಶ್ಯದಿಂದ ತೆಗೆದುಕೊಂಡಿದ್ದು, ಇದು ಜನಪ್ರಿಯತೆಗೆ ಕಾರಣವಾಗಿದೆ. ನಮಸ್ಕಾರ, ರಾಣಿ ಝಾನ್ಸಿ ಮರೈನ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಇದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿದೆ. ಇದರ ವಿಶೇಷತೆ ಕಡಲ ಜಲ ದ್ವೀಪ, ಸಮುದ್ರ ಪಕ್ಕದ ಲಗೂನ್, ಕೋರಲ್ ರೀಫ್, ಕಡಲ ತೀರ, ಸಮುದ್ರ ಅರಣ್ಯದ ಸಂಯೋಜನೆಯಾಗಿದೆ. ಸ್ವಾಗತ ಸ್ಯಾಡಲ್ ಪೀಕ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ಇದು ಅಂಡಮಾನ್ ದ್ವೀಪದ ಉತ್ತರ ಭಾಗದಲ್ಲಿ ಅತಿ ಎತ್ತರದ ಪರ್ವತ ಶಿಖರದ ಮಧ್ಯೆ ಅಡಗಿರುವ ಪ್ರಕೃತಿ ಸ್ವರ್ಗ. ಇಲ್ಲಿ ನಿಕೋಬಾರ್ ಪಕ್ಷಿ, ಹಾರ್ನ್ಬಿಲ್ ಹಕ್ಕಿಗಳು ಮತ್ತು ಅಪರೂಪದ ಪ್ರಾಣಿ ಪಕ್ಷಿಗಳು ಈವಲ್ಲಿ ವಾಸಿಸುತ್ತವೆ. ತೀವ್ರ ಹಸಿರು ಅರಣ್ಯಗಳು, ಮ್ಯಾಂಗ್ರೋವ್ ಮತ್ತು ಶೋಲಾ ಅರಣ್ಯಗಳೊಂದಿಗೆ ಪ್ರಕೃತಿ ಸಂಪೂರ್ಣ ಆಭರಣವನ್ನ ಪ್ರದರ್ಶಿಸುತ್ತದೆ.